ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಸೊ ನನಗಿವತ್ತು ಗಣೇಶ ಹಬ್ಬದ್ದು ಅಂದರೆ ಅರ್ಶಿನ ಕುಂಕುಮ ಎಲ್ಲ ಕೊಡ್ತಾರಲ್ವ, ಹಾಗೆ ನಮ್ಮಪ್ಪ ಬಂದಿದ್ದರು. ಡ್ಯಾಡಿ ಸೊ ಏನೇನು ತಂದಿದ್ದಾರೆ ಡ್ಯಾಡಿ ಅಂತ ನೋಡೋಣ. ಈಗ ಸ್ವೀಟ್ಸ್, ಆಮೇಲೆ ಕೇಕ್, ಸೊ ಮಿಕ್ಚರು, ಬಿಸ್ಕೆಟು, ಮಾಮೂಲಿ ಚಾಕ್ಲೇಟ್ಸ್ ಅದು ಇದು ಮಕ್ಕಳಿಗೆಲ್ಲ. ಸೊ ನನಗೊಂದು ಸಿಲ್ಕ್ ಸ್ಯಾರಿ, ಮತ್ತು ಆಮೇಲೆ ಅರಿಶಿನ ಕುಂಕುಮ, ಫ್ರೂಟ್ಸು, ಹೂವು, ಹಣ್ಣು ಎಲ್ಲ ತಂದಿದ್ರು. ಸೊ ಹಾಗೆ ಎಲ್ಲ ದೇವ್ರ ಮನೆಯಲ್ಲಿಟ್ಟು ಇಟ್ಟಿದ್ದೆ, ಯಾಕಂದರೆ ನಾಳೆದ್ದು ಹಬ್ಬ ಅಲ್ವಾ, ಅದಕ್ಕೆ ಸರಿಯಪ್ಪ ಇವತ್ತೇ ಬಂದಿದ್ದರು. ಸೊ ಎಲ್ಲ ಆಯಿತು. ಸೊ ಅತ್ತೆಗೆ ಸ್ವಲ್ಪ ಎಲ್ಲ ಸ್ವೀಟೆಲ್ಲ ಕೊಡೋಣ ಅಂತ ಪ್ಲೇಟಿಗೆ ಹಾಕಿ ಇಟ್ಟಿದ್ದೆ. ಸೊ ಅದನ್ನ ಎತ್ಕೊಂಡೋಗಿ ಕೊಟ್ಟೆ. ಆಮೇಲೆ ನನ್ನ ಮಗ ಅವನಿಗೇನು ಬೇಕೋ ಅದನ್ನು ತಿಂತಾಯಿದ್ದ. ಸೊ ಆಮೇಲೆ ನಾನೊಂದು ಕೇಕ್ ತಿಂದೆ. ಸೊ ಮಕ್ಕಳೆಲ್ಲ ಇನ್ನೂ ಬಂದಿಲ್ಲ, ಸೊ ಅವ್ರು ತಿನ್ನಲಿ ಅಂತ ಮತ್ತೆ ಎಲ್ಲ ಪ್ಯಾಕ್ ಮಾಡಿ ಹಾಗೆ ಇಟ್ಟಿದ್ದೆ. ಈಗ ಅತ್ತೆ ಕೊಡಬೇಕು. ಸೊ ಅವ್ರು ಕೊಟ್ಬಿಟ್ಟು ಹಾಗೆ ನಾನು ನಾಳೆದು ಹಬ್ಬ ಅಲ್ವಾ, ಅದಕ್ಕೆ ಇವತ್ತು ಸ್ವಲ್ಪ ದೇವ್ರಿಗೆ ನೈವೇದ್ಯಕ್ಕೆ ಅಂತೇಳ್ಬಿಟ್ಟು ಎಲ್ಲ ಅಡುಗೆ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಸೊ ಸ್ವಲ್ಪ ಪುಳಿಯೋಗರೆ ಗೊಜ್ಜು ಮಾಡಿಟ್ಟಿದ್ದೆ. ಹಾಗೆ ಹಸ್ಬೆಂಡ್ ಅವ್ರ ಬಾಸು ಸ್ವಲ್ಪ ಏನೋ ಕೇಕ್ ಕೊಟ್ರಂತೆ ಅವ್ರು ಹೋಗಬೇಕಾದ್ರೆ. ಸೊ ಅವ್ರನ್ನ ಕೇಕ್ನ ಸ್ವಲ್ಪ ಅಲ್ಲಿ ಇರೋರಿಗೆಲ್ಲ ಕೊಟ್ಟು ಆಮೇಲೆ ನನಗೆ ಸ್ವಲ್ಪ ಎತ್ಕೊಬಂದಿದ್ರು. ಸೊ ನಾವು ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿತ್ತು. ಸೊ ಪುಳಿಯೋಗರೆ ಗೊಜ್ಜು ಹಾಗೆ ಕಜ್ಜಿಕಾಯಿಗೆ ಏನು ಫುಲ್ಲು ಬೇಕು ಅಂತ ಅದನ್ನು ಚೆನ್ನಾಗಿ ಹುರ್ಕೊಂಡು ಇಟ್ಕೊಂಡ್ಬಿಟ್ರೆ ಸ್ವಲ್ಪ ಈಸಿ ಆಗುತ್ತಲ್ವ ನಾಳೆಗೆ ಅಂತೇಳ್ಬಿಟ್ಟು. ಹಾಗೆ ರವೆ ಉಂಡೆ ಮಾಡೋಣ ಅಂತೇಳ್ಬಿಟ್ಟು ಅದು ಎಳ್ಳು ತಣ್ಣಗಾಗೋಷ್ಟೊತ್ತಿಗೆ ರವೆ ಉಂಡೆ ಮಾಡೋಣ ಅಂತೆಲ್ಲ ಮಾಡಿದೆ. ಮಾಮೂಲಿ ಎಲ್ಲರ ಹೇಗೆ ಮಾಡ್ತಾರೋ ಹಾಗೆ ಮಾಡಿದ್ದೆ. ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಹುರ್ಕೊಂಡು ಡ್ರೈ ಫ್ರೂಟ್ಸ್ ಹಾಕಿ ಆಮೇಲೆ ಸ್ವಲ್ಪ ಉಂಡೆ ಕಟ್ಟಿ ಇಟ್ಟಿದ್ದು. ಆಮೇಲೆ ಸ್ವಲ್ಪ ಹಂಗೆ ನಿಪ್ಪಟ್ಟು ಮಾಡಿದೆ. ಅದು ತುಂಬಾ ಚೆನ್ನಾಗಿ ಬಂದಿತ್ತು. ನನ್ನ ಮಕ್ಕಳೆಲ್ಲ ಖಾಲಿನೇ ಮಾಡಿಬಿಟ್ಟಿದ್ರು. ಹಾಗೆ ಕಜ್ಜಿಕಾಯಿ ಮಾಡಿದೆ. ಸೊ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ಪೂಜೆ ಎಲ್ಲ ನಾನು ಬೆಳಗ್ಗೆನೇ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡಿದ್ದೆ. ಸೊ ಹೀಗಿತ್ತು ನನ್ನ ಪೂಜೆ. ಸೊ ಆಮೇಲೆ ಈಗ ಹರ್ಲಿಕಟ್ಟೆ ಹತ್ರ ಹೋಗಬೇಕು. ಅಲ್ಲಿ ಪೂಜೆ ಮಾಡ್ಕೊಂಡು ಬಂದು ಆಮೇಲೆ ದೇವ್ರ ನೈವೇದ್ಯಕ್ಕೆಲ್ಲ ಪ್ರಸಾದ ಎಲ್ಲ ಮಾಡಿ ಇಟ್ಟು ಆಮೇಲೆ ಇನ್ನೊಂದು ಸಲ ಮಕ್ಕಳ ಜೊತೆ ಪೂಜೆ ಮಾಡಿದ್ದೆ. ಸೊ ಸ್ವಲ್ಪ ಕೋಸಂಬರಿ, ಆಮೇಲೆ ಎಳ್ಳು ಮತ್ತು ಬೆಲ್ಲ ಉಂಡೆ, ಹಾಗೆ ಸ್ವಲ್ಪ ಅಕ್ಕಿದು ಸ್ವೀಟು, ಸರಿ ಹಾಗೆ ಸ್ವಲ್ಪ ಪಾಯಸ, ಅಕ್ಕಿ ಪಾಯಸ, ಆಮೇಲೆ ಕಡುಬು ನಾರ್ಮಲಾಗಿ ಹೆಸರುಬೇಳೆ ಮಾಡಿ ದೇವ್ರಿಗಿಟ್ಟು ಆಮೇಲೆ ಇನ್ನೊಂದು ಸಲ ಮಕ್ಕಳು ಎಲ್ಲರೂ ಸೇರಿ ಪೂಜೆ ಮಾಡ್ತೀವಿ. ಸೊ ಪೂಜೆ ಎಲ್ಲ ಮುಗೀತು. ಆಮೇಲೆ ಪೂಜೆ ಆದಮೇಲೆ ನಮ್ಮ ತಿಂಡಿ ಆಗಬೇಕಲ್ಲ, ಆಲ್ಮೋಸ್ಟ್ ತುಂಬಾ ಲೇಟಾಗೋಯ್ತು ಇವತ್ತು ತಿಂಡಿಗೆ. 12:30 12:45 ಆಗ್ತಾ ಬಂತು. ಸೊ ಮಕ್ಕಳು, ನನ್ನ ಮಗ ಮತ್ತು ಹಸ್ಬೆಂಡ್ ಇಬ್ಬರು ಮಲ್ಕೊಂಡ್ಬಿಟ್ಟಿದ್ರು. ಅವ್ರನ್ನ ಎಬ್ಬಿಸ್ತೀವಿ, ಅವ್ರು ಎದ್ದೇಳಿಲ್ಲ. ಸೊ ಸರಿ ಆಯಿತು, ನಾವೇ ತಿನ್ನೋಣ ಅಂತೇಳ್ಬಿಟ್ಟು ನಾನು ಅತ್ತೆ ಮಕ್ಕಳು ತಿಂತಾ ಇದ್ವಿ. ಆಮೇಲೆ ಅವರು ಸ್ವಲ್ಪ ಲೇಟಾಗಿ ಬಂದರು. ಸೊ ಬಂದುಬಿಟ್ಟು ದೇವ್ರ ನೈವೇದ್ಯಕ್ಕಂತ ಮಾಡಿದ್ದೆ. ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೆ ನಮಗೂ ಅಂತೇಳ್ಬಿಟ್ಟು. ಸೊ ನಾವು ತಿಂದು ಥ್ಯಾಂಕ್ ಯು.